ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಅಂತೂ ಇಂತೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಸುತ್ತಲ ಚರ್ಚೆಗೆ ಬ್ರೇಕ್ ಬೀಳುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರ ಮಾತಿನ ನಂತರ ಯಾವುದೇ ರೀತಿಯಲ್ಲೂ ಬದಲಾವಣೆಗಳು ಆದಂಗೆ ಕಾಣ್ತಾ ಇಲ್ಲ. ಶಾಸಕರಿಂದ ಶುರುವಾಗಿದ್ದ ಬದಲಾವಣೆಯ ಮಾತು ಈಗ ಸ್ವಾಮೀಜಿಗಳವರೆಗೂ ಕೂಡ ಹಬ್ಬಿದೆ. ಇದರ ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಕಳಿಸ್ತಾರಂತೆ ಅನ್ನುವಂತಹ ಮಾತು ಕೂಡ ಸೇರ್ಕೊಂಡಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ರೆ, ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಬದಲಾವಣೆ ಹಾಕಿ ಬಿಡುತ್ತೆ, ಈ ಧಾಟಿಯ ಮಾತುಗಳು ನಿಲ್ಲಿಸಿದೆ. ಅಲ್ಲಿ ನಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬೇಡ್ಕೊಂಡು ಬರ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನುವಂತಹ ಬಹಳ ಗೂಢಾರ್ಥಗಳಿರ್ತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಉಪಮುಖ್ಯಮಂತ್ರಿಯವರ ಬಾಯಿ. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ನಾನೇ 5 ವರ್ಷ CM ಅಂತ ಹೇಳಿದರು. ಯಾರ ಮಾತು ಕೂಡ ನಿಲ್ತಾ ಇಲ್ಲ. ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ, ನಿಮ್ಮ ನಡುವೆ ಒಪ್ಪಂದ ಆಗಿದ್ದರೆ ಆ ಒಪ್ಪಂದಂತೆ ನಡ್ಕೊಳ್ಳೋದು ಒಳ್ಳೆಯದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಕಡೆಯಲ್ಲಿ ನಡೀತಾ ಇದ್ದರೆ, ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಹೇಳ್ತಿರುವಂತಹ ಮಾತನ್ನು ಕೇಳ್ತಾ ಹೋದರೆ ನಿಜಕ್ಕೂ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗಿದೆಯಪ್ಪ ಅನ್ನುವಂತಹ ಅನುಮಾನ ಪ್ರತಿಯೊಬ್ಬರಿಗೂ ಕೂಡ ಬರುವಂಥದ್ದು. ಭಾಳ ಕಾಳಜಿಯಿಂದ ಇದರ ಬಗ್ಗೆ ವಿವೇಚನೆಯಿಂದ ನೋಡಬೇಕಾಗಿರುವಂಥ ಅಗತ್ಯತೆಯೂ ಕೂಡ ಇದ್ದೇ ಇದೆ. ಇದೆಲ್ಲದರ ಬಗೆನ ಒಂದು ವಿಸ್ತೃತವಾದಂಥ ವರದಿಯನ್ನು ನಿಮಗೆ ಒಂದಿಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಹೃದಯಕ್ಕೆ ಸುರಕ್ಷೆ. ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ, ಅದರಲ್ಲೂ ವಿಶೇಷವಾಗಿ ಹಾಸನದಲ್ಲಿ ವರದಿ ಆಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳಿಂದಾಗಿ ಸರ್ಕಾರ ಈಗ ಹೃದಯ ಸುರಕ್ಷೆಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಒಂದು, ಹೃದಯಾಘಾತಗಳಿಗೆ ಸಂಬಂಧಿಸಿದಂಥ ಕಾರಣಗಳನ್ನು ಹುಡುಕುವಂತಹ ಕೆಲಸವನ್ನು ತಜ್ಞರ ಸಮಿತಿ ಮಾಡ್ತಾ ಇದೆ. ಒಂದಾದ ಮೇಲೆ ಒಂದು ಹೊಸ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ. ಏನು ಕಾರಣಗಳು ಅನ್ನೋಂಥ ನಿಖರವಾಗಿ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಒಂದಿಷ್ಟು ತರಬೇತಿಯನ್ನು ಕೊಡಿಸುವಂಥದ್ದು, ಹಾಗೆಯೇ ಹೃದಯಾಘಾತಗಳಿಗೆ ಸಂಭವಿಸಿದಂತಹ ಸಂದರ್ಭಗಳಲ್ಲಿ ಇಮಿಡಿಯೇಟಾಗಿ ಚಿಕಿತ್ಸೆ ಸಿಗೋದಕ್ಕೆ ಏನೇನು ಮಾಡಿಸಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಬಹಳ ಮುಖ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಕುರ್ಚಿ ಕಲಹದ ಬಗ್ಗೆ. ಯಾಕಂದರೆ ಇಲ್ಲಿ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಶಾಸಕರನ್ನು ಕರೆದು ಮಾತನಾಡ್ತಾ ಇದ್ದಾರೆ. ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ, ಶಾಸಕರ ಪರ್ಫಾರ್ಮೆನ್ಸ್ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಆಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪಾಲಿಗೆ ಅವರ ಕುರ್ಚಿ ಉರುಳುತ್ತಾ ಒಂದು ಗೊತ್ತಿಲ್ಲ. ಯಾಕಂದರೆ ಪ್ರತಿಪಕ್ಷದವರು ಹೇಳೋ ಪ್ರಕಾರ ಇನ್ನು 2 ತಿಂಗಳು ಮಾತ್ರ ಇರೋದು, ನಂತರ ಬದಲಾವಣೆ ನಿಶ್ಚಿತ ಅನ್ನುವಂತಹ ಮಾತುಗಳಿರ್ತದೆ. ಕಾಂಗ್ರೆಸ್ನವರು ಯಾರು ಕೂಡ ಸ್ಪಷ್ಟವಾಗಿ ಅಲ್ಲಗಳಿತಾ ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಅಂತೇಳಿ ಯಾರು ಹೇಳ್ತಾ ಇಲ್ಲ. ಬದಲಿಗೆ ಆದರೂ ಆಗ್ಬೋದು, ಹೈಕಮಾಂಡ್ ನಿರ್ಧರಿಸುತ್ತೆ, ನೋಡೋಣ ಮಾಡೋಣ, ಈ ರೀತಿಯಾದಂತಹ ಮಾತುಗಳೇ ನಡೀತಾ ಇರೋದ್ರಿಂದಾಗಿ ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಗೊಂದಲ ಗೋಚರು ಇವೆಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಅದರ ವರದಿಯನ್ನು ನಿಮಗೆ ತೋರಿಸ್ತೀನಿ. ಹೌದು, ನಾನೇ ದಿನಗಳಲ್ಲಿ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿ ಕೊಟ್ರೆ ನಾನು ಯಾಕೆ ಮಾತಾಡಲಿ? ಅದನ್ನ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಮುಂಗಾರು ಮಳೆ ಥರ ಆಗೋಗಿದೆ. ಒಂದ್ಸಲ ಜೋರಾಗಿ ಮಳೆ ಅಬ್ಬರಿಸುತ್ತೆ, ಇನ್ನೊಂದ್ಸಲ ತಣ್ಣಗಾಗುತ್ತೆ, ಮತ್ತೊಂದ್ಸಲ ಪ್ರವಾಹವನ್ನು ಸೃಷ್ಟಿಸುತ್ತೆ. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಷಯದಲ್ಲೂ ಇದೇ ಆಗ್ತಿರೋದು. ಒಂದು ಕಡೆ DCM DK ಶಿವಕುಮಾರ್ ಅವರ ಟೀಮ್ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಬದಲಾವಣೆ ಒಪ್ಪಂದ ನಡೆದಿದೆ ಅಂತಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ತಾವೇ ಖುದ್ದಾಗಿ 5 ವರ್ಷ ಕೂಡ ನಾನೇ CM ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಆ ಮಾತು ಹೇಳಿದ ಮೇಲಾದ್ರೂ ಅಧಿಕಾರ ಹಂಚಿಕೆ ಬಗೆಗಿನ ಚರ್ಚೆ ನಿಲ್ಲುತ್ತಾ ಅಂದ್ಕೊಂಡ್ರೆ ನೋ ಚಾನ್ಸ್. ಅದಕ್ಕಿಂತ ಜಾಸ್ತಿಯಾಗೇ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹಿರಂಗ ಹೇಳಿಕೆಗಳು ಬರುತ್ತಿವೆ. ಇಷ್ಟು ದಿನ DKಶಿ ಆಪ್ತರ ಬಾಯಲ್ಲಿ ಕೇಳಿಬರುತ್ತಿದ್ದ ಮಾತು ಈಗ ಸ್ವಾಮೀಜಿಗಳ ಬಾಯಿಯಿಂದಲೂ ಬರುವುದಕ್ಕೆ ಶುರುವಾಗಿದೆ. ಕನಕಪುರದಲ್ಲಿ ಮಾತಾಡಿದ್ದ ರಂಭಾಪುರಿ ಶ್ರೀಗಳು, ದೆಹಲಿ ನಾಯಕರು ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ ಒಪ್ಪಂದ ಆಗಿದೆ, ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಸೂಕ್ತ ಎಂದು ಸಲಹೆ ನೀಡಿದ್ದಾರೆ. ಹಾಗಿದ್ದರೂ ಒಪ್ಪಂದದ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡಲ್ಲ ಅಂತ ಹೇಳುವ ಮೂಲಕ DCM DK ಶಿವಕುಮಾರ್ ತಮ್ಮ ನಡುವೆ ಒಪ್ಪಂದ ಆಗಿದೆ ಅನ್ನೋದನ್ನ ಸೂಚ್ಯವಾಗಿ ಹೇಳುತ್ತಿದ್ದಾರೆ.
ಇದರ ನಡುವೆಯೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತ್ರ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂಬ ತಮ್ಮ ಮಾತನ್ನ ಪುನರುಚ್ಚಾರ ಮಾಡುತ್ತಲೇ ಇದ್ದಾರೆ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸೋದು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾನು ಯಾಕೆ ಮಾತಾಡಲಿ, ಅದನ್ನ ಪಬ್ಲಿಕ್ಕಲ್ಲಿ ಮಾತಾಡೋದಲ್ಲ. ಸೆಪ್ಟೆಂಬರ್ 7 ಆಗಸ್ಟ್ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ಮೇಲೂ ಡಿಕೆ ಶಿವಕುಮಾರ್ ಒಪ್ಪಂದದ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ 2 ತಿಂಗಳಿದೆಯಲ್ಲ ನೋಡ್ತೀರಿ ಅಂತ ಸಚಿವ ಕೆಎನ್ ರಾಜಣ್ಣ ಮತ್ತೆ ದಾಳ ಉರುಳಿಸಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಮತ್ತೆ ದೆಹಲಿ ಪ್ರವಾಸ ಮಾಡುತ್ತಿದ್ದಾರೆ. ನಾಳೆ ಸಂಜೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ರೆ ಬುಧವಾರ ಮುಖ್ಯಮಂತ್ರಿ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ಬುಧವಾರ ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದು ಮೊದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಸಲ ವೈಮಾನಿಕ ಪ್ರದರ್ಶನ ಆಯೋಜನೆಗೆ ಮನವಿ ಮಾಡಲಿದ್ದಾರೆ. ಇನ್ನು ನಾಳೆಯೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಕೇಂದ್ರ ಅರಣ್ಯ ಸಚಿವ ಮತ್ತು ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ ಎತ್ತಿನಹೊಳೆ ಮೇಕೆದಾಟು ಯೋಜನೆ ಬಗ್ಗೆ ಮಾತುಕತೆ ನಡೆಸುತ್ತಾರೆ. ಇದಾದ ಮೇಲೆ ಇಬ್ಬರು ನಾಯಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಸಮಯ ಕೇಳಿದ್ದಾರೆ. ಬಾಕಿ ಇರುವ ಎಂಎಲ್ಸಿ ನೇಮಕ ವಿಚಾರವನ್ನ ಚರ್ಚೆ ಮಾಡೋದು, ರಾಷ್ಟ್ರೀಯ ಒಬಿಸಿ ಸಭೆಯ ರೂಪುರೇಷೆ ಬಗ್ಗೆ ಮಾತುಕತೆ ನಡೆಸೋದು ಪ್ರಮುಖ ಉದ್ದೇಶ. ಇದರ ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವ ಕುರ್ಚಿ ಕಿತ್ತಾಟದ ಬೆಳವಣಿಗೆಗಳು, ಶಾಸಕರು ಸಚಿವರುಗಳ ಹೇಳಿಕೆಗಳ ಬಗ್ಗೆಯೂ ಇಬ್ಬರು ನಾಯಕರು ತಮ್ಮ ತಮ್ಮ ವರದಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಎತ್ತಿನಹೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ. ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿತ್ತು ಮೀಟಿಂಗು, ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀನಿ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ದೇವಸ್ಥಾನ ಇದ್ದಂಗೆ ಕೈ ಮುಗಿದು ಬರ್ತೀನಿ ಅಂದಿದ್ದಾರೆ. ಈಗಾಗಲೇ ಪ್ರಾರ್ಥನೆ ವಿಫಲವಾಗಲ್ಲ ಎನ್ನುತ್ತಿರುವ ಡಿಕೆಶಿ ಪಕ್ಷ ಅನ್ನೋ ದೇವಸ್ಥಾನದಲ್ಲಿ ಯಾವವರ ಕೇಳಿಕೊಂಡು ಬರ್ತಾರೆ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಟುಕೊಡ್ಲಿಲ್ಲ. ಇನ್ನೂ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಟೂರ್ ಬಗ್ಗೆ ಏನೂ ಹೇಳಲಿಲ್ಲ. ಆದರೆ ಸಿದ್ದರಾಮಯ್ಯರನ್ನ ರಾಷ್ಟ್ರ ರಾಜಕೀಯಕ್ಕೆ ಸೆಳೆಯೋ ಪ್ರಯತ್ನಗಳಾಗ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಒಬಿಸಿ ರಾಷ್ಟ್ರೀಯ ನಾಯಕರ ಸಭೆ ಕರೆದಿದ್ದರಿಂದಲೇ ಸಿದ್ದರಾಮಯ್ಯ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಎಂಬ ಸುದ್ದಿಗೆ ರೆಕ್ಕೆ ಪುಕ್ಕ ಹುಟ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಾನು ಎಐಸಿಸಿ ಒಬಿಸಿ ಘಟಕದ ಸದಸ್ಯ, ಹಾಗಾಗಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಸಭೆಗೆ ನಾನೇ ಆತಿಥ್ಯ ವಹಿಸುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ರೂ ಅದರ ಸುತ್ತಲಿನ ಚರ್ಚೆಗಳು ನಿಂತಿಲ್ಲ. ಇದರ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕಳಿಸುವ ತಂತ್ರಗಾರಿಕೆ ರೆಡಿಯಾಗ್ತಿದೆಯೇ ಎಂಬ ಅನುಮಾನ ಹುಟ್ಟಿಸಿದೆ. ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವರ ಜನಪ್ರಿಯತೆಯನ್ನು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇಡಬಾರ್ದು. ಇಡೀ ದೇಶದಲ್ಲಿ ಅವರು ಜನಪ್ರಿಯರಿದ್ದಾರೆ, ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು. ಸೊ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಳಜಿ, ಕಳಕಳಿ ಹಿಂದುಳಿದ ವರ್ಗದವರಾಗಿರ್ಬೋದು, ದಮನಿತರಾಗಿರ್ಬೋದು, ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸೊ ಇದನ್ನೆಲ್ಲ ಕಾಳಜಿ ಇಟ್ಕೊಂಡಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ಅವರನ್ನು ಒಬಿಸಿ ಲೀಡ್ರು ಅಂತ ಹೇಳ್ತೀವಿ, ಹಿಂದುಳಿದ ವರ್ಗದ ಧೀಮಂತ ನಾಯಕನು ಅಂತ ಹೇಳ್ತೀವಿ. ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ. ಭಾಳ ಒಳ್ಳೆಯ ವಿಚಾರ. ಸ್ವಾಮೀಜಿಗಳು ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದಕ್ಕೆ ಅವ್ರು ಮಾತನಾಡ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಇದ್ದರೂ ಕೂಡ ಹೈಕಮಾಂಡ್ ಹೇಳಿದ್ದನ್ನು ನಾವೆಲ್ಲರೂ ಕೇಳ್ತೇವೆ. ಯಾರು ಯಾರಿಗೆ ಯಾವಾಗ ಗಡು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡು, ನಮ್ಮ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕೀಯಕ್ಕೆ ಹೋಗಲಿ ಬಿಡ್ಲಿ, ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಗ್ಯಾರಂಟಿ ಅಂತ ಮತ್ತೆ ಬಿಜೆಪಿ ನಾಯಕರು ಹೇಳಿಕೆ ಕೊಟ್ಟರು. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ತಾನು ಹೇಳಿದ ಭವಿಷ್ಯದಂತೆಯೇ ಕಾಂಗ್ರೆಸ್ನಲ್ಲಿ ಬದಲಾವಣೆ ನಿಶ್ಚಿತ ಎಂಬ ವಿಶ್ವಾಸದಲ್ಲೇ ಮಾತಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಆಗಿಲ್ಲ ಅನ್ನೋದಾದ್ರೆ ಖರ್ಗೆ ಅವರೇ ನೇರವಾಗಿ ಹೇಳಲಿ. ಡಿಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಲಿ ನೋಡೋಣ ಅಂತ ಅಶೋಕ್ ಸವಾಲು ಹಾಕಿದ್ರು. ಇನ್ನೊಂದು ಕಡೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ರು.
ಸಿದ್ದರಾಮಯ್ಯರಿಗೆ ಖೆಡ್ಡ ತೋಡಿದ್ದಾರೆ. ಈ ಸಲ ಶೆಡ್ಗೆ ಕಳಿಸೋಕೆ ತಯಾರಿ ಆಗ್ತಿದೆ ಅಂತ ಲೇವಡಿ ಮಾಡಿದ್ದಾರೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು? ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ. ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ. ನಾನು ನಾಳೆನೆ ಬಿಟ್ಬಿಡ್ತೀನಿ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಕೆಡ್ಡ ತೋಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ಅವರನ್ನ ಶೆಡ್ಗೆ ಹಾಕಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಸುರ್ಜೇವಾಲಾ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರೆ. ಈ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ದಿನಕ್ಕೊಂದು ವಿವಾದ ಮಾಡುತ್ತಾ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಎಂದು ಪರೋಕ್ಷವಾಗಿ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ರಸ್ತೆ ಅಥವಾ ಅಕ್ಕಿ ಎರಡರಲ್ಲಿ ಒಂದನ್ನ ಆರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟಿರೋದನ್ನ ನೋಡಿದ್ರೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯೇ ಎಂಬ ಸಂಶಯ ಮೂಡುವಂತಾಗಿದೆ. ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಒಳ್ಳೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ್ನ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ. ರಾಯರೆಡ್ಡಿ ಅವರ ಮಾತುಗಳನ್ನು ಕೇಳುತ್ತಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡುವುದಕ್ಕೆ ಹಣ ಇಲ್ವಾ ಎಂಬ ಪ್ರಶ್ನೆ ಮೂಡುವುದು ಸಹಜ. ಈ ಹಿಂದೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂದಿದ್ದ ರಾಯರೆಡ್ಡಿಗೆ ಸಿಎಂ ಸೇರಿದಂತೆ ಇಡೀ ಸಂಪುಟ ಎಚ್ಚರಿಕೆ ನೀಡಿತ್ತು. ಈಗ ಗ್ಯಾರಂಟಿ ಬೇಕಾ, ರಸ್ತೆ ಬೇಕಾ ಎಂದು ಪ್ರಶ್ನಿಸಿರುವ ಕಾರಣಕ್ಕೆ ಹಲವು ಗುಮಾನಿಗಳು ಸೃಷ್ಟಿಯಾಗಿವೆ. ಸಿಎಂ ಆರ್ಥಿಕ ಸಲಹೆಗಾರರ ಪ್ರಕಾರ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆಯೇ? ಗ್ಯಾರಂಟಿ ಕೊಡೋದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೊಂದಿಸಲು ಆಗ್ತಿಲ್ಲವೇ? ಗ್ಯಾರಂಟಿ ಅಥವಾ ಅಭಿವೃದ್ಧಿ ಕೆಲಸ ಎರಡರಲ್ಲಿ ಒಂದನ್ನ ಆರಿಸಲು ಹೇಳಿದ್ದೇಕೆ? ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆಯೇ? ಅಕ್ಕಿ ಅಥವಾ ರಸ್ತೆ ಎರಡರಲ್ಲಿ ಒಂದನ್ನ ಆಯ್ದುಕೊಳ್ಳುವ ತಂತ್ರ ಬಳಸುತ್ತಾರ? ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿರುವ ಸಿಎಂ ಆರ್ಥಿಕ ಸಲಹೆಗಾರರ ಮಾತು ರಾಜ್ಯದ ಆರ್ಥಿಕ ಸ್ಥಿತಿ ಅರ್ಥೈಸಿಕೊಂಡೇ ಸಲಹೆ ಕೊಡ್ತಿದ್ದಾರಾ ರಾಯರೆಡ್ಡಿ ಎಂಬೆಲ್ಲ ಚರ್ಚೆಗಳೂ ಶುರುವಾಗಿವೆ. ಈ ಹೊತ್ತಲ್ಲೇ ಸ್ಪಷ್ಟನೆ ಕೊಡುವ ಪ್ರಯತ್ನ ಮಾಡಿರುವ ರಾಯರೆಡ್ಡಿ ತನ್ನ ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಡಿ ಎಂದು ತಾವೇ ಹೇಳುವ ಪ್ರಯತ್ನ ಮಾಡಿದ್ದಾರೆ. ನಾನಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ, ಎಲ್ಲ ಒಂದೇ ವರ್ಷ ಮಾಡಕ್ ಆಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದೆ ಅಷ್ಟೇ. ಗ್ಯಾರಂಟಿಗಳು 101% ಗ್ಯಾರಂಟಿ ಇರ್ತದೆ, ಇನ್ನು ಹೆಚ್ಚು ಮಾಡ್ತೇವೆ ಗ್ಯಾರಂಟಿ. ನಾನು ಯಾವುದೇ ಥರದ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ನೀಡಿಲ್ಲ. ಗ್ಯಾರಂಟಿ ನಿಲ್ತದೆ ಅಂತ ಹೇಳಿಲ್ಲ. ಗ್ಯಾರಂಟಿ ಕಂಟಿನ್ಯೂ ಆಗುತ್ತೆ. ನಮ್ಮ ಹಣಕಾಸಿನ ಪರಿಸ್ಥಿತಿ ಹೆಚ್ಚಾದ್ರೆ ಮುಖ್ಯಮಂತ್ರಿಗಳಿಗೆ ಇನ್ನೂ ಹೆಚ್ಚು ಮಾಡ್ರಿ, ಜನರಿಗೆ ಕೊಡ್ರಿ ಅಂತ ಹೇಳ್ತೇನೆ. ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ರಸ್ತೆನೂ ಆಗುತ್ತೆ, ಕಾಲೇಜು ಆಗುತ್ತೆ, ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತವೆ. ನಮಸ್ಕಾರ. ಇರ್ಲಿ ಚರ್ಚೆ ಆಗ್ಲಿ ಅಂತ ಕೊಡೋದು ನಾನು. ಸಿಎಂ ಆರ್ಥಿಕ ಸಲಹೆಗಾರರ ಮಾತನ್ನ ಸೀರಿಯಸ್ ಆಗಿ ತಗೋಬಾರದು ಅಂತ ಅವರೇ ಹೇಳಿದ್ಮೇಲೆ ಇನ್ನೂ ಇವರಿಂದ ಸಿಎಂ ಸಿದ್ದರಾಮಯ್ಯ ಅದು ಹೇಗೆ ಸಲಹೆಗಳನ್ನ ಪಡೀತಾರೆ ಎಂಬ ಕುತೂಹಲ ಮೂಡಿದೆ. ಒಂದು ವೇಳೆ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಟ್ಟರೂ ನಂತರ ಎಡವಟ್ಟಾದ್ರೆ ನನ್ನ ಸಲಹೆಯನ್ನ ಸೀರಿಯಸ್ ಆಗಿ ತಗೋಬೇಡಿ ಎಂದು ಜಾರಿಕೊಳ್ಳಲು ಮುಂದಾದ್ರೆ ಸಲಹೆ ಸ್ವೀಕರಿಸಿದ ಸರ್ಕಾರ ಏನು ಮಾಡಬೇಕು? ಇದೇ ಕಾರಣದಿಂದ ರಾಯರೆಡ್ಡಿ ಮಾತುಗಳನ್ನ ಪ್ರತಿಪಕ್ಷ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇನ್ಯಾರು ಬಂದು ಕೂಡ್ತಾರೆ, ಇದು ನಮ್ಗೆ ಆಸಕ್ತಿ ಇಲ್ಲ. ರಾಜ್ಯದ ಜನರು ಕೂಡ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯವರು ಮುಂದುವರೆದ್ರು ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಭಿವೃದ್ಧಿ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೇಳಿದ ಯಾರೇ ಬಂದ್ರು ಕೂಡ ಇದೇ ಪರಿಸ್ಥಿತಿ. ಒಟ್ಟು ರಾಜ್ಯದ ಜನರು ಉಪವಾಸ ಅಂತೂ ತಪ್ಪಿದ್ದಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಏನು ಕೂಡ ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ರಾಯರೆಡ್ಡಿಯವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ. ಅವರು ಆರ್ಥಿಕ ತಜ್ಞರು. ಯಾಕಂತಂದ್ರೆ ಆರ್ಥಿಕ ವಿಚಾರಗಳನ್ನು ಮುಖ್ಯಮಂತ್ರಿಗೆ ಸಲಹೆಗಾರರವರು. ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು ಮತ್ತು ಸರ್ಕಾರದ ಮುಖವಾಣಿಯೂ ಹೌದು. ಅವರು ಈಗ ಇಷ್ಟನ್ನು ಹೇಳಿದ್ದಾರೆ ಅಂತಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಅಷ್ಟು ಬಿಟ್ಟು ನೀವು ಯಾರು ಏನೂ ಮಾತಾಡಬಾರದು ಅನ್ನೋ ಉದ್ದೇಶ. ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳುವುದಕ್ಕೂ ಕಾಂಗ್ರೆಸ್ ನಾಯಕರ ಮಾತುಗಳೇ ಕಾರಣ. ಒಂದು ಕಡೆ ಸಚಿವ ರಾಜಣ್ಣ ಹಾಕ್ತಿರೋ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಿರೋ ಡಿಸಿಎಂ ಬಳಗದ ಆಪ್ತ ಶಾಸಕರು ಸಚಿವರು
ಇಷ್ಟೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ 2ನೇ ಸುತ್ತಿನ ಸಭೆ ನಡೆಸಿ ಸಂಗ್ರಹಿಸುತ್ತಿದ್ದಾರೆ. ಕಳೆದ ವಾರ 40 ಶಾಸಕರ ಜೊತೆ ಚರ್ಚಿಸಿದ್ದ ಸುರ್ಜೇವಾಲಾ 2ನೇ ಸುತ್ತಿನ ಮುಖಾಮುಖಿ ಮೀಟಿಂಗ್ನಲ್ಲಿ 63 ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದು, ಇವತ್ತು ಒಟ್ಟು 12 ಶಾಸಕರಿಂದ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಯಾವ್ಯಾವ ಸಚಿವರ ಸ್ಪಂದನೆ ಹೇಗಿದೆ, ಅನುದಾನ ಸಿಕ್ತಿದ್ಯಾ ಸಿಕ್ತಿಲ್ವಾ, ಅಭಿವೃದ್ಧಿ ಆಗ್ತಿದ್ಯಾ ಆಗಿಲ್ವಾ, ಪಕ್ಷ ಸಂಘಟನೆಗೆ ಒತ್ತು ಸಿಕ್ಕಿದ್ಯಾ ಸಿಕ್ಕಿಲ್ವಾ ಅಂತೆಲ್ಲ ವರದಿ ಸಂಗ್ರಹಿಸುತ್ತಿದ್ದು, ಇನ್ನೂ 2 ದಿನ ಬೆಂಗಳೂರಲ್ಲೇ ಸಭೆ ನಡೆಸುತ್ತಿದ್ದಾರೆ. ಸುರ್ಜೇವಾಲಾ ಅವರು ಬೆಂಗಳೂರಲ್ಲಿ ಸಭೆ ನಡೆಸ್ತಿರೋವಾಗಲೇ ಸಿಎಂ ಡಿಸಿಎಂ ದೆಹಲಿ ಟೂರ್ ಮಾಡ್ತಿರೋದು ನಾಯಕತ್ವ ಬದಲಾವಣೆ ಕೂಗಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಂತಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಬೇರೆ ಯಾವುದೇ ವಿಷಯಕ್ಕಿಂತಲೂ ಸಿಎಂ ಬದಲಾವಣೆ ಅನ್ನೋದೊಂದೇ ಸದ್ಯದ ರಾಜಕೀಯ ಕೇಂದ್ರ ಬಿಂದುವಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋವಿಡ್ ವಿಚಾರಕ್ಕಾಗಿಯೇ ಕೋವಿಡ್ನ ಕಾರಣದಿಂದಾಗಿ ಅಥವಾ ಕೋವಿಡ್ನ ವ್ಯಾಕ್ಸಿನ್ನ ಕಾರಣದಿಂದಾಗಿ ಹೃದಯಾಘಾತಗಳು ಆಗ್ತಿದ್ದಾವೇನೋ ಅನ್ನುವಂತಹ ಅನುಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಹಾಕಿದರು. ಆದರೆ ಅದನ್ನು ಅಲ್ಲಗಳೆದಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್, ಹಾಗೆಯೇ ಜಯದೇವ ಆಸ್ಪತ್ರೆಯ ವೈದ್ಯರು. ಯಾಕಂದರೆ ರಾಜ್ಯದ ಹೃದಯಾಘಾತಗಳ ಬಗ್ಗೆ ಸರ್ಕಾರದಿಂದ ಅಧ್ಯಯನ ನಡೀತಾ ಇದೆ. ಈ ಅಧ್ಯಯನಕ್ಕೆ ಅವ್ರನ್ನ ಕಳಿಸೋದಕ್ಕಿಂತ ಮುಂಚಿತವಾಗಿಯೇ ವ್ಯಾಕ್ಸಿನ್ ಕಾರಣದಿಂದ ಆಗಿರಬಹುದು ಅನ್ನುವಂಥ ಅನುಮಾನವನ್ನು ಮುಖ್ಯಮಂತ್ರಿಯವರು ವ್ಯಕ್ತಪಡಿಸಿದರು. ಆದರೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಂಶೋಧನೆಗಳು ನಡೀತಾ ಇದ್ದಾವೆ, ಅಧ್ಯಯನ ನಡೀತಾ ಇದೆ, ಏನಾಗಿದೆ ಅಂತೇಳಿ ಹೃದಯಾಘಾತದ ಕಾರಣಗಳ ಬಗೆಗಿನ ನಿಯತಕಾಲಿಕೆಗಳ ವರದಿಗಳಿಂದ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ, ಜರ್ನಲ್ಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಏನೇನು ಆಗಿರಬಹುದು, ಏನೇನು ಕಾರಣ ಇದೆ, ಮತ್ತು ವರ್ಲ್ಡ್ ಲೆವೆಲಲ್ಲಿ ಬೇರೆಲ್ಲಾದರೂ ರಿಪೋರ್ಟ್ ಆಗಿದೆಯಾ ಅನ್ನುವಂಥರ ಬಗ್ಗೆ ಕೂಡ 12 ತಜ್ಞ ವೈದ್ಯರಿಂದ 45 ವರ್ಷದೊಳಗಿನ 250 ಜನರ ಮೇಲೆ ಸಂಶೋಧನೆಯನ್ನು ನಡೆಸಲಾಗಿದೆ. ಅಲ್ಲಿ ಮಾಹಿತಿಗಳನ್ನು ಪಡೆಯಲಾಗಿದೆ. ಜಯದೇವ ಆಸ್ಪತ್ರೆಗೆ ಬಂದ ರೋಗಿಗಳ ಮೇಲೂ ಕೂಡ ಅಧ್ಯಯನವನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಯಾರಿಗಾದರೂ ಕೋವಿಡ್ ಕಾರಣದಿಂದಾಗಿ ಅಥವಾ ವ್ಯಾಕ್ಸಿನ್ ಕಾರಣದಿಂದಾಗಿ ಏನಾದರೂ ಆಗಿದೆಯಾ ಅಂತೇಳಿ ಕೋವಿಡ್ ಪೂರ್ವ ಕೋವಿಡ್ ನಂತರದ ಪರಿಣಾಮಗಳ ಅಧ್ಯಯನವನ್ನು ಕೂಡ ನಡೆಸಲಾಗಿರುವಂಥದ್ದು. ಈ ಅಧ್ಯಯನಗಳಲ್ಲಿ ಕೋವಿಡ್ ಆದವರಲ್ಲಿ ಹೃದಯಾಘಾತ ಹೆಚ್ಚು, ವ್ಯಾಕ್ಸಿನ್ ಪಡೆದವರಲ್ಲಿ ಅಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಅಂದರೆ ಹೃದಯಾಘಾತ ಆಗ್ತಾ ಇರುವಂಥದ್ದು ಕೋವಿಡ್ ಬಂದಿದ್ದವರಲ್ಲಿ ಜಾಸ್ತಿ ಆಗಿದೆ ಅನ್ನೋದು ದೃಢಪಡ್ತಾ ಇದೆ. ಆದರೆ ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ವ್ಯಾಕ್ಸಿನ್ ಪಡೆದವರು ಹೃದಯಾಘಾತಕ್ಕೆ ತುತ್ತಾಗಿರುವಂಥದ್ದು ಕಡಿಮೆ. ಅಂದರೆ ಕೋವಿಡು ಬಂದಿಲ್ಲ, ಕೇವಲ ವ್ಯಾಕ್ಸಿನ್ ಮಾತ್ರ ಪಡೆದಿರುತ್ತಾರಲ್ಲ ಅಂಥವ್ರು ಭಾಳ ಕಡಿಮೆ, ಅಂಥದ್ದು ಆಗಿಲ್ಲ ಅಂತೇಳಿ. ಮಾಲಿನ್ಯ, ಕಲಬೆರಕೆ ಆಹಾರ ಸೇವನೆಯಿಂದಲೂ ಕೂಡ ಇಲ್ಲಿ ಹೃದಯಾಘಾತಗಳು ಸಂಭವಿಸ್ತಾ ಇದ್ದಾವೆ. ನಾವು ಯಾವುದೋ ಒಂದನ್ನು ನಿಖರವಾಗಿ ಇದರಿಂದಾಗಿ ಆಗ್ತಿದೆ ಅಂತ ತಿಳ್ಕೊಂಡು ಭಯಪಡಬೇಕಂತ ಅಗತ್ಯತೆ ಇಲ್ಲ. ಧೂಮಪಾನ, ಮದ್ಯಪಾನ ಮಾಡಿದವರಲ್ಲಿ ಈ ಆಘಾತಗಳು ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಶುಗರು, BP, ಮಾನಸಿಕ ಒತ್ತಡ, ಒಬೆಸಿಟಿಯು ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು. ಇವೆಲ್ಲವೂ ಕೂಡ ಹಿಂದಿನಿಂದಲೂ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಬೇರೆ ಬೇರೆ ಮಾಹಿತಿಗಳು. ವಂಶವಾಹಿ, ಬದಲಾದ ಜೀವನ ಶೈಲಿಯಲ್ಲೂ ಕೂಡ ಹೃದಯಾಘಾತಕ್ಕೆ ಕಾರಣಗಳು ಆಗ್ತಾ ಇದ್ದಾವೆ ಅನ್ನೋಂಥದ್ದು ಇದೇ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರವೀಂದ್ರನಾಥ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ತಗೋತಾ ಇದ್ದರು, ಅವರಿಗೆ ಸ್ಟ್ರೆಸ್ ಇರ್ತಾ ಇತ್ತು. ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್, ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ ಮೇಲೆ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು. ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ನಿಯತಕಾಲಿಕೆಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲೂ ಸಹ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಅದು ಬಹಳ ಕಾರಣ ಇರ್ಬೋದು ಅಂತ ಈ ವರದಿಯಲ್ಲಿ ಒಂದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಕೋವಿಡ್ ಬಂದ ನಂತರ ಕೋವಿಡಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ. ಕೋವಿಡ್ ಲಸಿಕೆಯಿಂದ ಅಲ್ಲ, ಕೋವಿಡಿಂದ ಅದು ಆಗಿರುವಂಥದ್ದು. ಜನರ ಜೀವನ ಶೈಲಿ, ಜನರ ಬದುಕಿನ ಶೈಲಿ ಅದೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು. ಅಂದರೆ ಮುಖ್ಯಮಂತ್ರಿಯವರು ಯಾವ ಅನುಮಾನವನ್ನು ವ್ಯಕ್ತಪಡಿಸಿದ್ರಲ್ಲ, ಕೋವಿಡ್ನ ವ್ಯಾಕ್ಸಿನ್ನಿಂದಾಗಿ ಆಗಿರಬಹುದಾ ಅನ್ನೋದ್ರ ಬಗ್ಗೆ ಅಧ್ಯಯನ ನಡೀಬೇಕು ಅಂತೇಳಿ. ಆದರೆ ಅಂಥದ್ದೇನು ಇಲ್ಲ, ಆತಂಕ ಪಡಬೇಕಂತ ಅಗತ್ಯ ಇಲ್ಲ ಅನ್ನೋದನ್ನು ಆರೋಗ್ಯ ಸಚಿವರೇ ಹೇಳ್ತಾ ಇರುವಂಥದ್ದು.
ಇಲ್ಲಿ ಆತಂಕ ಬೇಡ, ಜಾಗ್ರತೆ ಇರಲಿ. ಇದು ಬಹಳ ಮುಖ್ಯವಾಗಿರುವಂಥದ್ದು. ನೀವು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ, ಜಾಗ್ರತೆ ಬೇಕು. ಹೃದಯಾಘಾತದ ಸಾವಿನ ಪ್ರಮಾಣ ತಪ್ಪಿಸೋದಕ್ಕೆ ಈಗ ರಾಜ್ಯ ಸರ್ಕಾರವು ಕೂಡ ಒಂದಿಷ್ಟು ಅಗತ್ಯ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಹಠಾತ್ ಹೃದಯಾಘಾತ ತಡೆಯೋದಕ್ಕೆ ಸರ್ಕಾರದಿಂದ ಹೊಸ ನಿಯಮಗಳನ್ನು ಜಾರಿಗೊಳಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ವಿಶೇಷವಾಗಿ ರಾಜ್ಯದಲ್ಲಿ ಹಠಾತ್ ಹೃದಯಾಘಾತಗಳನ್ನು ತಡೆಯುವಂಥದ್ದು ಅಥವಾ ಒಂದು ವೇಳೆ ಹೃದಯಾಘಾತ ಸಂಭವಿಸಿದಾಗ ಅಂಥವ್ರಿಗೆ ಇಮಿಡಿಯೇಟಾಗಿ ಚಿಕಿತ್ಸೆಯನ್ನು ಕೊಡಿಸುವಂಥದಕ್ಕೆ ಸಂಬಂಧಪಟ್ಟಂಥ ಕ್ರಮಗಳಿಗೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅವಶ್ಯಕವಾಗಿರ್ತಕ್ಕಂಥ ಅಂದರೆ ಚಿಕ್ಕ ವಯಸ್ಸಿನ ಸಾವುಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂಥದ್ದು, ಚಿಕ್ಕ ವಯಸ್ಸಿನಲ್ಲಿ ಸಂಭವಿಸಬಹುದಾಗಿರುವಂಥ ಸಾವುಗಳನ್ನು ತಡೆಯೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕು. ಹೃದಯಾಘಾತ ಅಧಿಸೂಚಿತ ಕಾಯಿಲೆ ಅಂತೇಳಿ ಅದನ್ನು ಘೋಷಣೆ ಮಾಡಲಾಗ್ತಾ ಇದೆ. ಅದನ್ನು ಕೂಡ ಅಧಿಸೂಚಿತ ಕಾಯಿಲೆ ಅಂತೇಳಿ ಘೋಷಣೆ ಆಗ್ತಾ ಇದೆ. ಹಠಾತ್ ಹೃದಯಾಘಾತದ ಬಗ್ಗೆ ವರದಿಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಹಠಾತ್ ಹೃದಯಾಘಾತ ಆದಾಗ ಅದಾದ ನಂತರ ಪೋಸ್ಟ್ಮಾರ್ಟಮ್ ಅನ್ನು ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ. ಹಠಾತ್ ಹೃದಯಾಘಾತಕ್ಕೊಳಗಾದವರ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು. ಅದರಿಂದಾಗಿ ಹಠಾತ್ ಹೃದಯಾಘಾತಕ್ಕೆ ಕಾರಣಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ, ವೈದ್ಯರಿಗೆ ಸಾಧ್ಯ ಆಗುತ್ತೆ. ಇದು ಅನೇಕ ಜೀವಗಳನ್ನು ಉಳಿಸೋದಕ್ಕೂ ಕೂಡ ನೆರವಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ AED ಸಾಧನವನ್ನು ಅಳವಡಿಸಬೇಕು. AED ಸಾಧನ ಅಂದರೆ ಹೃದಯದ ಕಂಪನವನ್ನು ಅದರ ಫಂಕ್ಷನನ್ನು ಮತ್ತೆ ಮರುಕಳಿಸುವಂತೆ ಮಾಡುವಂಥದ್ದು, ಅದು ಸಹಜ ನಾರ್ಮಲ್ ಸ್ಥಿತಿಗೆ ಮಾಡಿಸುವಂತಹ ಒಂದು ಡಿವೈಸ್. ಅದನ್ನು ಅಳವಡಿಸಬೇಕು. ಬಸ್ ನಿಲ್ದಾಣದಂತಹ ಜನನಿಬಿಡ ಪ್ರದೇಶಗಳಲ್ಲಿ ಅವುಗಳನ್ನು ಅಳವಡಿಸೋದಕ್ಕೂ ಕೂಡ ಅಂದರೆ ಇಮಿಡಿಯೇಟ್ ಆಗಿ ಶಾಕ್ ಕೊಟ್ಟು ಹೃದಯ ಬಡಿತವನ್ನು ಯಥಾಪ್ರಕಾರವಾಗಿ ಉಳಿಸ್ಕೊಳ್ಳೋದಕ್ಕೆ ಬೇಕಾಗುವಂಥ AED ಸಾಧನ ಬಳಸುವ ಬಗ್ಗೆ ತರಬೇತಿಯನ್ನು ಕೂಡ ನೀಡಬೇಕು. ಅಂದರೆ ಅಲ್ಲಿ ಕೇವಲ ಆ ಇಕ್ವಿಪ್ಮೆಂಟ್ ಇಟ್ಟರೆ ಸಾಕಾಗೋದಿಲ್ಲ, ಅದಕ್ಕೆ ತರಬೇತಿಯನ್ನು ಕೂಡ ಕೊಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ. ಇನ್ನು ಆರೋಗ್ಯ ಇಲಾಖೆಯಿಂದ 15 ವರ್ಷ ಮೇಲ್ಪಟ್ಟ ಶಾಲಾ ಮಕ್ಕಳಿಗೆ ತಪಾಸಣೆಯನ್ನು ಕೂಡ ಮಾಡಿಸೋದಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. 15 ವರ್ಷ ಮೇಲ್ಪಟ್ಟಂತಹ ಮಕ್ಕಳಿಗೆ ಮತ್ತು ಶಾಲಾ ಪಠ್ಯಪುಸ್ತಕದಲ್ಲಿ ಹೃದಯದ ಕಾಳಜಿ ಬಗ್ಗೆ ಪಾಠವನ್ನು ಸೇರ್ಪಡೆ ಮಾಡಿಸಬೇಕು ಅಂತೇಳಿ. ಅದರಿಂದಾಗಿ ಮಕ್ಕಳಿಗೇ ಗೊತ್ತಾಗುತ್ತೆ ಹೃದಯಕ್ಕೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಮಕ್ಕಳ ಮನಸ್ಸುಗಳಿಗೆ ಅರ್ಥ ಮಾಡಿಸ್ಬೇಕು. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಎಲ್ಲ ಆಸ್ಪತ್ರೆಗಳು ಕೂಡ ವಿಸ್ತರಣೆ ಮಾಡುವಂಥದ್ದು, ಅಂದರೆ ಹೃದಯ ಜ್ಯೋತಿಯ ಮೂಲಕವಾಗಿ ಅದರಿಂದಾಗಿ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ. ಸಾರ್ವಜನಿಕರಿಗೆ CPR ಬಗ್ಗೆ ತರಬೇತಿಯನ್ನು ಕೊಡಬೇಕು. ಅಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಹೃದಯಾಘಾತಕ್ಕೆ ಒಳಗಾದಾಗ ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸಾರ್ವಜನಿಕರಿಗೂ ಕೂಡ ತರಬೇತಿಯನ್ನು ಕೊಡಬೇಕು. ರೈಲು ನಿಲ್ದಾಣ, ಬಸ್ ನಿಲ್ದಾಣದಲ್ಲೂ ಕೂಡ ಮೆಡಿಕಲ್ ಟೀಮ್ಗಳ ನಿಯೋಜನೆಯನ್ನು ಮಾಡಿಸಬೇಕು ಅನ್ನೋಂಥದ್ದು ಸರ್ಕಾರದ ಯೋಚನೆ ಆಗಿದೆ. ಇದರಿಂದಾಗಿ ಅಲ್ಲಿ ಇಮಿಡಿಯೇಟ್ ಆಗಿ ಯಾರಿಗಾದ್ರೂ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ವೈದ್ಯಕೀಯ ಸಿಬ್ಬಂದಿ ಇದ್ದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಿ ಗುತ್ತಿಗೆ ನೌಕರರಿಗೆ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯ ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ಖಾಸಗಿ ಕಂಪನಿಗಳ ನೌಕರರಿಗೂ ಕೂಡ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯ ಮಾಡಿಸಬೇಕು ಅನ್ನುವಂಥರ ಕಡೆಗೆ ಸರ್ಕಾರ ಹೊರಟಿದೆ. ಅಂದರೆ ಇದರಿಂದಾಗಿ ಇದು ಖಾಸಗಿ ಅಥವಾ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ಆಗಿರುತ್ತೆ. ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳುವಂಥದ್ದು. ಗೃಹ ಆರೋಗ್ಯ ಯೋಜನೆ ಮೂಲಕವೂ ಕೂಡ ತಪಾಸಣೆಯನ್ನು ಮಾಡಿಸಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋದಾಗಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೋ ವಿವರವನ್ನು ಕೊಡುವಾಗ ಹೃದಯದ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿ ವಹಿಸೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರುತ್ತದೆ. ಅದಕ್ಕೆ ಹೇಳುತ್ತಾ ಇರುವಂಥದ್ದು ಆತಂಕ ಬೇಡ, ಜಾಗ್ರತೆ ಇರಲಿ. ಸರ್ಕಾರದಿಂದ ಅಥವಾ ವೈದ್ಯರಿಂದ ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.